ಮಿತ್ರರೇ ನಮಸ್ಕಾರ. ಮಿತ್ರರೇ, ತಮ್ನೈಲ್ ಹೆಡ್ಡಿಂಗನ್ನು ನೋಡಿ ನಿಮ್ಗೆ ಆಶ್ಚರ್ಯ ಆಗಿರಬಹುದು. ಏನಾಯ್ತಪ್ಪ, ಅಮೆರಿಕ ಭಾರತಕ್ಕೆ ಏನು ಮಾಡಿಬಿಡ್ತು ಅಂತ. ತುಂಬ ಇಂಪಾರ್ಟೆಂಟ್ ಆದಂತಹ ವಿಚಾರ. ಇದನ್ನು ಮಿತ್ರದ್ರೋಹ ಅಂತ ಬೇಕಾದರೂ ಪರಿಗಣಿಸಬಹುದು. ಅಮೆರಿಕ ಭಾರತಕ್ಕೊಂದು ಸಂದೇಶವನ್ನು ಕೊಡುವಂತಹ ಕೆಲಸ ಮಾಡಿದೆ. ಭಾರತಕ್ಕೆ ಪರೋಕ್ಷ ಎಚ್ಚರಿಕೆ, ನೀವಿದನ್ನು ಮಾಡಿದ್ರೆ ನಾವು ಅದಕ್ಕೆ ಪ್ರತಿಯಾಗಿ ಈ ರೀತಿಯಾಗಿ ನಿಮಗೆ ಉತ್ತರ ಕೊಡ್ತಾ ಇದ್ದೀವಿ ಅಂತ ಅಮೆರಿಕ ಒಂದು ಸಂದೇಶವನ್ನು ರವಾನಿಸಿದೆ. ಒಂದು ರೀತಿಯಲ್ಲಿ ಭಾರತದ ಬೆನ್ನಿಗೆ ಚೂರಿ ಇರಿಯುವಂತಹ ಕೆಲಸ. ಹಾಗಂತ ಮಿತ್ರರೇ, ಅಮೆರಿಕ ಇದೇ ಮೊದಲ ಬಾರಿಗೇನು ಭಾರತದ ಪಾಲಿಗೆ ಹಿಂಗೆ ಮಾಡ್ತಿಲ್ಲ. ಈ ಹಿಂದೆ ಅನೇಕ ಬಾರಿ ಭಾರತಕ್ಕೆ ಇದೇ ರೀತಿಯ ಉತ್ತರವನ್ನು ಅಮೆರಿಕ ಕೊಟ್ಟಿದೆ. ಭಾರತ ಕೂಡ ಅದಕ್ಕೆ ಖಡಕ್ ರಿಯಾಕ್ಷನನ್ನೇ ಕೊಟ್ಟಿದೆ. ಈಗ ಅಮೆರಿಕ ಪಾಕಿಸ್ತಾನ ವಿಚಾರದಲ್ಲಿ ಕೈಗೊಂಡಿರುವಂತಹ ನಿರ್ಧಾರ ಭಾರತದ ಪಾಲಿಗೆ ಒಳ್ಳೆಯದಂತೂ ಅಲ್ಲ. ಹಾಗಂತ ಭಾರತಕ್ಕೇನು ದೊಡ್ಡ ತೊಂದರೆ ಆಗಿಬಿಡುತ್ತಾ, ಪಾಕಿಸ್ತಾನ ನಾಳೆನೇ ಭಾರತದ ವಿರುದ್ಧ ತಿರುಗಿಬೀಳುತ್ತಾ? ಅದೂ ಕೂಡ ಅಲ್ಲ. ಏನದು? ಅಮೆರಿಕ ಪಾಕಿಸ್ತಾನಕ್ಕೆ ಏನು ಮಾಡಿದೆ? ಭಾರತಕ್ಕೆ ಯಾವ ರೀತಿಯಾಗಿ ಬೆನ್ನಿಗೆ ಚೂರಿ ಹಾಕಿದೆ? ಈ ಮೂಲಕವಾಗಿ ಭಾರತಕ್ಕೆ ಏನು ಸಂದೇಶ ಕೊಟ್ಟಿದೆ? ಬೈಡನ್ ಮಾಡಿದಂತಹ ಬ್ಲೆಂಡರ್ ಏನು? ಇದೆಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಅಮೆರಿಕಕ್ಕೆ ಸುದೀರ್ಘವಾದ ಪ್ರಜಾಪ್ರಭುತ್ವದ ಇತಿಹಾಸ ಇದೆ. ಅನೇಕ ದೊಡ್ಡ ದೊಡ್ಡ ನಾಯಕರು ಅಮೆರಿಕದಲ್ಲಿ ಬಂದಿದ್ದಾರೆ, ಹೋಗಿದ್ದಾರೆ. ಇಡೀ ವಿಶ್ವವನ್ನೇ ಕಂಟ್ರೋಲ್ ಮಾಡಿದಂತಹ ನಾಯಕರು ಕೂಡ ಅಮೆರಿಕದಲ್ಲಿ ಬಂದಿದ್ದಾರೆ. ಆದರೆ ಅಮೆರಿಕ ಕಂಡಂತಹ ಅತ್ಯಂತ ವೀಕೆಸ್ಟ್ ಪ್ರೆಸಿಡೆಂಟ್ಗಳನ್ನು ಪಟ್ಟಿ ಮಾಡಿದ್ರೆ ಅದರಲ್ಲಿ ಜೋ ಬೈಡನ್ ಹೆಸರು ಕೂಡ ಬರುತ್ತೆ. ಅಮೆರಿಕ ಇತ್ತೀಚಿನ ವರ್ಷಗಳಲ್ಲಿ ಕಂಡಂತಹ ಅತ್ಯಂತ ದುರ್ಬಲ ರಾಷ್ಟ್ರಪತಿ ಜೋ ಬೈಡನ್. ಅವರ ಯಾವ ನಿರ್ಧಾರದಲ್ಲೂ ಕೂಡ ಸ್ಪಷ್ಟತೆ ಇರ್ತಾ ಇರಲಿಲ್ಲ. ಸದ್ಯ ಈ ಜೋ ಬೈಡನ್ ಅಮೆರಿಕದ ವಿಚಾರದಲ್ಲಿ ಅಪ್ರಸ್ತುತ. ಯಾಕೆ ಅಂತಂದರೆ ಅವರು ಮುಂದಿನ ಚುನಾವಣೆಯನ್ನು ಎದುರಿಸ್ತಾ ಇಲ್ಲ. ಅವರಿಗಾಗಲೇ ತಾನು ಚುನಾವಣೆಯಿಂದ ಹಿಂದೆ ಸರಿದಿರೋದಾಗಿ ಘೋಷಣೆ ಮಾಡಿದ್ದಾರೆ. ಹೀಗಾಗಿ ಮಿತ್ರರೇ, ಬೈಡನ್ ಮಾತಿಗೆ ಅಷ್ಟೇನು ಕಿಮ್ಮತ್ತಿಲ್ಲ ಭವಿಷ್ಯದ ದೃಷ್ಟಿಯಿಂದ. ಆದರೆ ಬೈಡನ್ ಈಗಲೂ ಕೂಡ ಅಮೆರಿಕದ ಅಧ್ಯಕ್ಷ. ಅವರಿಗೆ ತುಂಬ ಪವರ್ ಇದೆ. ಅವರೇನು ಬೇಕಾದರೂ ನಿರ್ಧಾರ ಕೈಗೊಳ್ಳಬಹುದು. ಈ ಸಮಯದಲ್ಲಿ ಜೋ ಬೈಡನ್ ಅತ್ಯಂತ ಬ್ಲೆಂಡರ್ ಆದಂತಹ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಅದೇನು ಕೇಳಿದ್ರೆ, ಪಾಕಿಸ್ತಾನಕ್ಕೆ $100 ಮಿಲಿಯನ್ ಹಣವನ್ನು ಕೊಡುವಂತಹದ್ದು. ಯಾಕೋಸ್ಕರವಾಗಿ ಪಾಕಿಸ್ತಾನಕ್ಕೆ ಅಮೆರಿಕ ಕೊಡ್ತಾ ಇದೆ? ಪಾಕಿಸ್ತಾನದ ಬಜೆಟ್ಗೋಸ್ಕರವಾಗಿ ಅಮೆರಿಕ ಈ $100 ಮಿಲಿಯನ್ ಹಣವನ್ನು ಕೊಡ್ತಾ ಇದೆ. ಮಿತ್ರರೇ, ಇದು ನಿಜಕ್ಕೂ ಕೂಡ ಬ್ಲಂಡರ್. ಯಾಕೆ ಗೊತ್ತಾ? ಈ ಹಿಂದೆ ಟ್ರಂಪ್ ಇದ್ದಂತಹ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ನಯಾ ಪೈಸೆ ಕೊಡೋದಿಲ್ಲ ಅನ್ನುವಂಥ ತೀರ್ಮಾನ ಕೈಗೊಂಡಿದ್ರು. ಯಾಕೆ ಅಂತಂದರೆ ಪಾಕಿಸ್ತಾನದಲ್ಲಿ ಭಯೋತ್ಪಾದನೆ ಬೆಳೀತಾ ಇದೆ, ನಾವ್ಯಾಕೆ ಅವ್ರಿಗೆ ಹಣ ಕೊಡಬೇಕು? ಅಲ್ಲಿಗೆ ಹಣ ಕೊಟ್ಟಿದ್ದೆ ಆದರೆ ಅದು ಭಯೋತ್ಪಾದನೆಗೆ ಹೋಗುತ್ತೆ. ಅದರಿಂದ ಪಾಕಿಸ್ತಾನ ಏನು ಉದ್ಧಾರ ಆಗೋದಿಲ್ಲ, ಅಥವಾ ಭಯೋತ್ಪಾದನೆಯ ವಿರುದ್ಧ ಪಾಕಿಸ್ತಾನ ಯಾವುದೇ ನಿರ್ಣಯ ಕೈಗೊಳ್ಳೋದಿಲ್ಲ ಅಂತ ಟ್ರಂಪ್ ಅನಿಸಿತ್ತು. ಹೀಗಾಗಿ ಎಲ್ಲ ರೀತಿಯ ಅನುದಾನವನ್ನು ಟ್ರಂಪ್ ಕಟ್ ಮಾಡಿದ್ರು. ಆದರೆ ಜೋ ಬೈಡನ್ ಕೂಡ ಪಾಕಿಸ್ತಾನಕ್ಕೇನು ಅನುದಾನವನ್ನು ಕೊಡ್ತಾ ಇರಲಿಲ್ಲ. ಪಾಕಿಸ್ತಾನ ಉದ್ಧಾರ ಆಗಲಿ ಅಂತ ಇದುವರೆಗೆ ಕೊಟ್ಟಿಲ್ಲ. ಯಾವಾಗ ಜೋ ಬೈಡನ್ ಪಾಕಿಸ್ತಾನಕ್ಕೆ ಹಣ ಕೊಟ್ಟಿದ್ದಾರೋ ಅದು ಭಾರತಕ್ಕೆ ಮೆಸೇಜ್ ಕೊಡುವ ಉದ್ದೇಶದಿಂದ ಹಣ ಕೊಟ್ಟಿದ್ದಾರೆ. ಹೌದು ಮಿತ್ರರೇ, ಈಗಲೂ ಕೂಡ ಪಾಕಿಸ್ತಾನಕ್ಕೆ $100 ಮಿಲಿಯನ್ ಹಣವನ್ನು ಅಮೆರಿಕ ಕೊಡ್ತಾ ಇದೆ. ಅಮೆರಿಕ ಏನು ಹೇಳಿದೆ? ಅವರೊಂದು ರೀಸನ್ ಕೊಟ್ಟಿದ್ದಾರೆ. ನಾವು ಚೈನಾದ ಮೇಲೆ ಪಾಕಿಸ್ತಾನ ಏನು ಡಿಪೆಂಡ್ ಆಗಿದೆ, ಇದನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಈ ಹಣವನ್ನು ಕೊಡ್ತಾ ಇದ್ದೀವಿ. ಎರಡನೇದಾಗಿ, ಪಾಕಿಸ್ತಾನದಲ್ಲಿ ಭಯೋತ್ಪಾದನೆಯ ನಿಯಂತ್ರಣದ ಅವಶ್ಯಕತೆ ಇದೆ. ಮೂರನೇದಾಗಿ ಒಂದು ರೀಸನ್ ಕೊಟ್ಟಿದೆ ಅಮೆರಿಕ. ಅದೇನು ಕೇಳಿದ್ರೆ, ಪಾಕಿಸ್ತಾನದಲ್ಲಿ ಡೆಮೋಕ್ರಸಿ ಇದೆಯಲ್ಲ, ಇದು ಇನ್ನಷ್ಟು ಗಟ್ಟಿಗೊಳ್ಳಬೇಕು, ಅಲ್ಲಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗಟ್ಟಿಗೊಳಿಸಬೇಕು. ಹೀಗಾಗಿ ನಾವು ಪಾಕಿಸ್ತಾನಕ್ಕೆ $100 ಮಿಲಿಯನ್ ಹಣವನ್ನು ಕೊಡ್ತಾ ಇದ್ದೀವಿ. ಮಿತ್ರರೇ, ಕೇಳೋದಕ್ಕೆ ತುಂಬ ಚೆನ್ನಾಗಿದೆ. ಆದರೆ ಈ $100 ಮಿಲಿಯನ್ ಹಣ ಅಂತಂದರೆ ಎಷ್ಟು ಅಂತ ನಿಮ್ಗೆ ಹೇಳ್ಬಿಡ್ತೀನಿ. ಮಿತ್ರರೇ, ಇವತ್ತಿನ ದಿನ ಹೇಳೋದಾದರೆ ಕೇವಲ 830 ಕೋಟಿ ರೂಪಾಯಿ. ಎಷ್ಟು? 830 ಕೋಟಿ. ಈ 830 ಕೋಟಿ ಹಣದಿಂದ ಅಮೆರಿಕ ಏನೇನು ಬಯಸ್ತಾ ಇದೆ? ಮೊದಲನೇದಾಗಿ, ಚೈನಾದಿಂದ ಪಾಕಿಸ್ತಾನ ಕಂಪ್ಲೀಟ್ ಹೊರಗೆ ಬರಬೇಕು, ಅಂದರೆ ಅವ್ರ ಮೇಲೆ ಡಿಪೆಂಡ್ ಆಗಿರಬಾರ್ದು. ಎರಡನೇದಾಗಿ, ಪಾಕಿಸ್ತಾನದಲ್ಲಿ ಡೆಮೋಕ್ರಸಿ ಗಟ್ಟಿಗೊಳ್ಳಬೇಕು. ಮೂರನೇದಾಗಿ, ಪಾಕಿಸ್ತಾನದಲ್ಲಿ ಭಯೋತ್ಪಾದನೆ ಖತಮ್ ಆಗಬೇಕು. ಇದಿಷ್ಟನ್ನು ಅಮೆರಿಕ ಬಯಸ್ತಾ ಇದೆ. ಇದಕ್ಕೋಸ್ಕರವಾಗಿ ನಾವು ಹಣ ಕೊಡ್ತಾ ಇದ್ದೀವಿ ಅಂತ. ಒಬ್ಬ ಭಿಕ್ಷುಕನಿಗೆ 10 ರೂಪಾಯಿ ಕೊಡ್ತೀರಪ್ಪ, ಅದರಿಂದ ಏನು ಉದ್ದೇಶ ಕೇಳಿದ್ರೆ ಆತ ಅರಮನೆ ಕಟ್ತಾನೆ ಎನ್ನುವಂಥ ನಿರೀಕ್ಷೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ಮಿತ್ರರೇ, ಪಾಕಿಸ್ತಾನ ಚೈನಾ ಮೇಲೆ ಎಷ್ಟು ಡಿಪೆಂಡ್ ಆಗಿದೆ ಕೇಳಿದ್ರೆ, ಒಟ್ಟು ಪಾಕಿಸ್ತಾನ ಚೈನಾದಿಂದ ತಂದಂತಹ ಸಾಲ $67 ಬಿಲಿಯನ್. ಭಾರತದ ರೂಪಾಯಲ್ಲಿ ಹೇಳಬೇಕು ಅಂತಂದರೆ 5.5 ಲಕ್ಷ ಕೋಟಿ. ಇಷ್ಟೊಂದು ಹಣವನ್ನು 830 ಕೋಟಿಯಲ್ಲಿ ತೀರಿಸೋದಕ್ಕೆ ಸಾಧ್ಯ ಆಗುತ್ತಾ? ಅದರ ಬಡ್ಡಿಗೂ ಕೂಡ ಸಾಕಾಗೋದಿಲ್ಲ. ಆದರೂ ಕೂಡ ಅಮೆರಿಕ ಏನು ಹೇಳ್ತಾ ಇದೆ? ಪಾಕಿಸ್ತಾನ ನಾವು ಕೊಟ್ಟಂತಹ $100 ಮಿಲಿಯನ್ ಹಣದಲ್ಲಿ ಇಷ್ಟೆಲ್ಲ ಕೆಲಸ ಮಾಡುತ್ತೆ. ಮಿತ್ರರೇ, ನಿಮ್ಗೆ ಅನಿಸ್ಬೋದು, ಅಮೆರಿಕ ಏನೋ ಸ್ವಲ್ಪ ಹಣ ಕೊಟ್ಟಿದೆ, ಅದರಿಂದ ಏನೂ ಹೆಲ್ಪ್ ಆಗೋದಿಲ್ವಾ? ಪಾಕಿಸ್ತಾನದಲ್ಲಿ ಏನಾಗ್ಬೋದು ಈ $100 ಮಿಲಿಯನ್? ಏನಿಲ್ಲ, ಅಲ್ಲಿನ ಸೇನೆ ಸ್ವಲ್ಪ ಭ್ರಷ್ಟಾಚಾರ ಮಾಡುತ್ತೆ, ಸ್ವಲ್ಪ ದುಡ್ಡನ್ನು ನುಂಗುತ್ತೆ. ಉಳಿದ ಸ್ವಲ್ಪ ಹಣ ಭಾರತದ ವಿರುದ್ಧ ಯಾವುದೋ ಷಡ್ಯಂತ್ರ ರೂಪಿಸೋದಕ್ಕೆ ಖರ್ಚಾಗುತ್ತೆ. ಹಾಗೂ ಒಂದು ವೇಳೆ ಸ್ವಲ್ಪ ಹಣ ಮಿಕ್ಕರೆ ಪಾಕಿಸ್ತಾನ ಸರ್ಕಾರ ಚೀನಾಗೆ ಬಡ್ಡಿ ಕಟ್ಟಬಹುದು. 106 ಕೋಟಿ ರೂಪಾಯಿ ಬಡ್ಡಿ ದುಡ್ಡನ್ನು ವಾಪಸ್ ಕೊಡಬಹುದು. ಅದರ ಆಚೆಗೆ ಪಾಕಿಸ್ತಾನಕ್ಕೆ ಇದರಿಂದ ಏನೂ ಹೆಲ್ಪ್ ಆಗೋದಿಲ್ಲ. ಹಾಗಾದರೆ ಅಮೆರಿಕ ಯಾಕೆ ಹೀಗೆ ಮಾಡ್ತಾ ಇದೆ? ಈ $100 ಮಿಲಿಯನ್ ಹಿಂದಿನ ರಹಸ್ಯ ಏನು? ಈ ಪ್ರಶ್ನೆಗೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ರಷ್ಯಾ ಪ್ರವಾಸ ಕೈಗೊಂಡಿದ್ದಕ್ಕೆ ಅಮೆರಿಕ ಕೊಟ್ಟಂತಹ ಉತ್ತರ. ಮಿತ್ರರೇ, ಇದರ ಆಚೆಗೆ ಏನೂ ಇಲ್ಲ. ಈ ಅಮೆರಿಕ ದಕ್ಷಿಣ ಏಷ್ಯಾ ಮತ್ತು
ಸೆಂಟ್ರಲ್ ಏಷ್ಯಾ ಈ ಏರಿಯಾದಲ್ಲಿ ಮೈಕ್ರೋ ಲೆವೆಲ್ನಲ್ಲಿ ಫಾರಿನ್ ಪಾಲಿಸಿಯನ್ನು ನೋಡಿಕೊಳ್ಳೋದಕ್ಕೆ ಡೊನಾಲ್ಡ್ ಲೂ ಅನ್ನುವಂಥವರನ್ನು ನೇಮಕ ಮಾಡಿಕೊಂಡಿದೆ. ಭಾರತ, ಬಾಂಗ್ಲಾದೇಶ, ಪಾಕಿಸ್ತಾನ, ಶ್ರೀಲಂಕಾ, ಇನ್ನೊಂದು ಕಡೆಯಲ್ಲಿ ಸೆಂಟ್ರಲ್ ಏಷ್ಯಾ, ಕಜಕಿಸ್ತಾನ, ತಜಕಿಸ್ತಾನ, ಈ ಎಲ್ಲ ದೇಶಗಳ ಫಾರಿನ್ ಪಾಲಿಸಿಯನ್ನು ನೋಡ್ಕೊಳ್ಳೋದಕ್ಕೆ ಅಲ್ಲೇನಾಗ್ತಾ ಇದೆ, ಅಲ್ಲಿಗೇನು ಅವಶ್ಯಕತೆ ಇದೆ, ಅಮೆರಿಕದ ಪಾಲಿಸಿ ಯಾವ ರೀತಿಯಾಗಿರಬೇಕು, ಇದನ್ನೆಲ್ಲ ನೋಡಿಕೊಳ್ಳುವಂಥದ್ದು ಡೊನಾಲ್ಡ್ ಲೂ ಅನ್ನುವಂಥ ವ್ಯಕ್ತಿ. ಅವರು ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಭಾರತ ಮತ್ತು ರಷ್ಯಾ ಸಂಬಂಧ ಏನು ಹತ್ರ ಆಗ್ತಾ ಇದೆ, ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ರಷ್ಯಾ ಪ್ರವಾಸ ಕೈಗೊಂಡಿದ್ದಾರಲ್ಲ, ಇದು ಬಹಳ ದೌರ್ಭಾಗ್ಯಪೂರ್ಣ, ಇದರಿಂದ ನಮಗೆ ಬಹಳ ಡಿಸಪಾಯಿಂಟ್ ಆಗಿದೆ, ಹೀಗಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಮಿತ್ರರೇ, ಇಲ್ಲಿ ಡೊನಾಲ್ಡ್ ಲೂ ಸ್ಟೇಟ್ಮೆಂಟ್ ಅಂದರೆ ಅದು ಅಮೆರಿಕದ ಬೈಡನ್ ಸರ್ಕಾರದ ಸ್ಟೇಟ್ಮೆಂಟ್. ನಿಮ್ಗೆ ನೆನಪಿರಲಿ, ಅಂದರೆ ನರೇಂದ್ರ ಮೋದಿ ಅವರು ಪುತಿನನ್ನು ಭೇಟಿಯಾಗಿರೋದಕ್ಕೆ ಅಮೆರಿಕ ತುಂಬ ಬೇಸರಗೊಂಡಿದೆ, ಅಮೆರಿಕಾಗೆ ಅದು ಇಷ್ಟ ಆಗಿಲ್ಲ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗ ಪಾಕಿಸ್ತಾನಕ್ಕೆ $100 ಮಿಲಿಯನ್ ಹಣ ಕೊಡೋದ್ರಿಂದ ಭಾರತಕ್ಕೆ ಏನು ತೊಂದರೆ ಆಗುತ್ತೆ, ಭಾರತಕ್ಕೆ ಏನು ಮೆಸೇಜು, ಹೀಗೊಂದು ಪ್ರಶ್ನೆ ಬರ್ಬೋದಲ್ವಾ. ಮಿತ್ರರೇ, ಪಾಕಿಸ್ತಾನವನ್ನು ಚೂ ಬಿಡುವಂತಹ ಕೆಲಸವನ್ನು ಅಮೆರಿಕ ಇವತ್ತು ನಿನ್ನೆಯಿಂದ ಮಾಡ್ತಾ ಇಲ್ಲ. ಈಗ ಅಮೆರಿಕಾಗೆ ಏನು ಗೊತ್ತಾಗಿದೆ, ಪಾಕಿಸ್ತಾನವನ್ನು ಎಷ್ಟೇ ಎತ್ಕಟ್ಟಿದ್ರೂ ಕೂಡ ಅದು ಭಾರತದ ವಿರುದ್ಧ ನಮಗೆ ಅಸ್ತ್ರ ಆಗೋದಿಲ್ಲ. ಪಾಕಿಸ್ತಾನ ತುಂಬ ಹಿಂದುಳಿದು ಬಿಡ್ತು, ಭಾರತವನ್ನು ಪಾಕಿಸ್ತಾನ ಇಟ್ಕೊಂಡು ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅಮೆರಿಕಾಗೆ ಇತ್ತೀಚಿನ ವರ್ಷದಲ್ಲಿ ಅರಿವಾಗಿದೆ. ಹೀಗಾಗಿ ಅವರು ಈ ಪ್ರಯತ್ನವನ್ನು ಕೈಬಿಟ್ಟಿದ್ರು. ಆದರೂ ಕೂಡ ಮಿತ್ರರೇ, ಬೈಡನ್ ಕೈಬಿಟ್ಟಿರಲಿಲ್ಲ. ಬೈಡನ್ ಈಗಲೂ ಕೂಡ ಅದೇ ಹಳೆಯ ಅಸ್ತ್ರವನ್ನು ಜಳಪಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಕೇಳಿದ್ರೆ, ನಿಮಗೆಲ್ಲ ನೆನಪಿರಬಹುದು, ರಷ್ಯಾ ಉಕ್ರೇನ್ ಯುದ್ಧ ಶುರುವಾದ ತಕ್ಷಣ ಭಾರತ ಏನು ಮಾಡ್ತು, ರಷ್ಯಾದಿಂದ ಕಚ್ಚಾ ತೈಲವನ್ನು ತರಿಸಿಕೊಳ್ಳುವಂತಹ ನಿರ್ಧಾರಕ್ಕೆ ಬಂತು. ಆದರೆ ಅಮೆರಿಕ ಏನು ಹೇಳಿತ್ತು, ತರಿಸ್ಕೊಳ್ಬಾರದು ಅಂತ. ಭಾರತ ಅಮೆರಿಕ ಮಾತನ್ನು ಕೇಳಿಲ್ಲ. ಈ ಸಂದರ್ಭದಲ್ಲಿ ಅಮೆರಿಕ ಭಾರತಕ್ಕೊಂದು ಮೆಸೇಜ್ ಕೊಡ್ತು. ಯಾವ ಮೂಲಕ? ಪಾಕಿಸ್ತಾನಕ್ಕೆ ದುಡ್ಡು ಕೊಡುವ ಮೂಲಕ. ಹೌದು ಮಿತ್ರರೇ, ಅಮೆರಿಕದ ಜೋ ಬೈಡನ್ ಸರ್ಕಾರ ತಕ್ಷಣ ಒಂದು ನಿರ್ಧಾರ ಮಾಡುತ್ತೆ. ಪಾಕಿಸ್ತಾನದಲ್ಲಿರುವಂತಹ ಅಮೆರಿಕದ F-16 ಯುದ್ಧ ವಿಮಾನಗಳೇನಿದಾವೆ, ಅಂದರೆ ಪಾಕಿಸ್ತಾನಕ್ಕೆ ಅಮೆರಿಕವೇ ಕೊಟ್ಟಿದ್ದು, ಆ F-16 ವಿಮಾನಗಳನ್ನು ನಾವು ಅಪ್ಗ್ರೇಡ್ ಮಾಡ್ತೀವಿ, ಅದಕ್ಕೋಸ್ಕರವಾಗಿ ನಾವು $400 ಮಿಲಿಯನ್ ಹಣವನ್ನು ವೆಚ್ಚ ಮಾಡ್ತೀವಿ ಅಂತ ಬೈಡನ್ ಸರ್ಕಾರ ಘೋಷಣೆ ಮಾಡುತ್ತೆ. ಮಿತ್ರರೇ, ಇದು ನೇರವಾಗಿ ಭಾರತಕ್ಕೆ ಕೊಟ್ಟಂತಹ ಮೆಸೇಜ್. ಆ ಸಂದರ್ಭದಲ್ಲಿ ಅಮೆರಿಕ ಅದಕ್ಕೇನು ಉತ್ತರ ಕೊಟ್ಟಿತ್ತು, ನಾವು ಯಾಕೋಸ್ಕರವಾಗಿ ಹಣ ಕೊಡ್ತಾ ಇದ್ದೀವಿ ಅಂತೇಳಿ ಅದಕ್ಕೊಂದು ಸ್ಪಷ್ಟನೆ ಕೊಟ್ಟಿದ್ರು. ಅವರು ಕೊಟ್ಟಂತಹ ಕಾರಣ ತೀರಾ ಬಾಲಿಶವಾಗಿತ್ತು. ಅದೇನು ಕೇಳಿದ್ರೆ, ಪಾಕಿಸ್ತಾನದಲ್ಲಿ ಭಯೋತ್ಪಾದನೆ ಹೆಚ್ಚಾಗ್ತಾ ಇದೆ, ಇದನ್ನು ತಡೆಗಟ್ಟುವ ದೃಷ್ಟಿಯಿಂದ ಪಾಕಿಸ್ತಾನಕ್ಕೆ F-16 ಯುದ್ಧ ವಿಮಾನಗಳು ಅನಿವಾರ್ಯ ಆಗಿದೆ, ಇದನ್ನು ಅಪ್ಗ್ರೇಡ್ ಮಾಡಬೇಕಾದಂಥ ಅವಶ್ಯಕತೆ ಬಂದಿದೆ, ಇದಕ್ಕೋಸ್ಕರವಾಗಿ ನಾವು $400 ಮಿಲಿಯನ್ ಹಣವನ್ನು ಪಾಕಿಸ್ತಾನಕ್ಕೆ ಕೊಡ್ತಾ ಇದ್ದೀವಿ, ಪಾಕಿಸ್ತಾನದ F-16 ಯುದ್ಧ ವಿಮಾನವನ್ನು ನಾವು ಅಪ್ಗ್ರೇಡ್ ಮಾಡ್ತೀವಿ ಅಂತ. ಮಿತ್ರರೇ, ಈ ಜಗತ್ತಿನಲ್ಲಿ ಭಯೋತ್ಪಾದನೆಯ ವಿರುದ್ಧ F-16 ಯುದ್ಧ ವಿಮಾನಗಳನ್ನು ತೆಗೆದುಕೊಂಡು ಹೋಗಿ ದಾಳಿ ಮಾಡಿದಂತಹ ಉದಾಹರಣೆಗಳು ಇದೆಯಾ? ಪಾಕಿಸ್ತಾನದಲ್ಲಿ ಭಯೋತ್ಪಾದನೆಯನ್ನು ನಿಗ್ರಹ ಮಾಡೋದಕ್ಕೆ F-16 ಯುದ್ಧ ವಿಮಾನದ ಅವಶ್ಯಕತೆ ಇದೆಯಾ? ಸಾಮಾನ್ಯರಿಗೂ ಕೂಡ ಗೊತ್ತಾಗುತ್ತೆ. SLC ಓದ್ದವನಿಗೆ ಕೇಳಿದ್ರೂ ಕೂಡ ಇಲ್ಲಿ F-16 ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನು ಆತ ಬಹಳ ಸ್ಪಷ್ಟವಾಗಿ ಹೇಳಬಲ್ಲ. ಅಷ್ಟು ಅರಿವು ಎಲ್ಲರಿಗೂ ಕೂಡ ಇರುತ್ತೆ. ಆದರೆ ಅಮೆರಿಕ ಜಗತ್ತಿಗೆ ಆ ರೀತಿಯಾಗಿ ಉತ್ತರ ಕೊಡ್ತು. ಮಿತ್ರರೇ, ಪಾಕಿಸ್ತಾನದ F-16 ಯುದ್ಧ ವಿಮಾನ ಯಾರ ಮೇಲಾದರೂ ಬಳಕೆ ಆದರೆ ಅದು ಭಾರತದ ಮೇಲೆ, ಪಾಕಿಸ್ತಾನ ಯಾರ ಮೇಲಾದರೂ ಯುದ್ಧ ಮಾಡುತ್ತೆ ಅಂತಂದರೆ ಅದು ಭಾರತದ ಮೇಲೆ, ಯಾಕೆಂದರೆ ಅಷ್ಟು ಪ್ರಬಲ ಶತ್ರು. ಹೀಗಾಗಿ ಇದರ ಅರಿವಿದ್ದಂತಹ ಅಮೆರಿಕ ಆ ರೀತಿಯಾಗಿ ಭಾರತದ ವಿರುದ್ಧ ಚೂ ಬಿಡ್ತು, ಭಾರತಕ್ಕೆ ಮೆಸೇಜ್ ಸೆಂಡ್ ಮಾಡ್ತು. ಈಗಲೂ ಕೂಡ ಅಷ್ಟೇ ಮಿತ್ರರೇ, ಯಾವಾಗ ನರೇಂದ್ರ ಮೋದಿ ಅವರು ರಷ್ಯಾ ಪ್ರವಾಸ ಕೈಗೊಳ್ತಾರೆ, ರಷ್ಯಾದ ಅಧ್ಯಕ್ಷ ಪುತಿನ್ ಜೊತೆಗೆ ಮಾತುಕತೆಯನ್ನು ನಡೆಸ್ತಾರೆ, ಇದರಿಂದ ಬಹಳ ಕುಪಿತವಾಗಿರುವಂಥ ಅಮೆರಿಕ ಪಾಕಿಸ್ತಾನಕ್ಕೆ $100 ಮಿಲಿಯನ್ ಹಣ ಕೊಡ್ತಾ ಇದೆ, ಭಾರತಕ್ಕೆ ಈ ಮೂಲಕ ಮೆಸೇಜ್ ಕಳುಹಿಸ್ತಾ ಇದೆ. ಮಿತ್ರರೇ, ಇದು ಬಹಳ ದಿನ ಮುಂದುವರಿಯೋದಿಲ್ಲ. ಒಂದು ವೇಳೆ ಅಮೆರಿಕದಲ್ಲಿ ಟ್ರಂಪ್ ಏನಾದರೂ ಅಧಿಕಾರಕ್ಕೆ ಬಂದಿದ್ದೆ ಆದರೆ ಟ್ರಂಪ್ ಈ ರೀತಿಯ ಚಿಲ್ಲರೆ ರಾಜಕಾರಣ ಮಾಡೋದಿಲ್ಲ. ಅವರೇನೇ ಇದ್ರೂ ಕೂಡ ಲಾಭವನ್ನು ನೋಡ್ತಾರೆ, ಯಾಕೆಂದರೆ ಅವರು ಮೂಲತಃ ಬಿಸ್ನೆಸ್ ಮೆನ್. ಹೀಗಾಗಿ ಅವರು ಲಾಭವನ್ನೇ ಮುಂದಿಟ್ಕೊಂಡು ವ್ಯವಹಾರ ಮಾಡುವಂಥ ವ್ಯಕ್ತಿ. ಈ ರೀತಿಯ ಚಿಲ್ಲರೆ ರಾಜಕಾರಣವನ್ನು ಟ್ರಂಪ್ ಮಾಡೋದಿಲ್ಲ. ಬೈಡನ್ ಹೇಳಿ ಕೇಳಿ ಒಬ್ಬ ಅಸಮರ್ಥ ನಾಯಕ, ಅವರು ಇಂತಹ ನಿರ್ಧಾರವನ್ನು ಕೈಗೊಳ್ಳೋದು ಬಿಟ್ಟರೆ ಇನ್ನೇನು ಮಾಡೋದಕ್ಕೆ ಸಾಧ್ಯ? ಮಿತ್ರರೇ, ಓವರಾಲ್ ಆಗಿ ಅಮೆರಿಕ ಈಗ ಪಾಕಿಸ್ತಾನಕ್ಕೆ $100 ಮಿಲಿಯನ್ ಹಣ ಕೊಟ್ಟು ಭಾರತಕ್ಕೊಂದು ಮೆಸೇಜ್ ಕೊಟ್ಟಿದೆ. ಭಾರತ ಇದಕ್ಕೆಲ್ಲ ಕೇರ್ ಮಾಡುವಂತಹ ಸ್ಥಿತಿಯಲ್ಲಿ ಇವತ್ತು ಖಂಡಿತವಾಗ್ಲೂ ಇಲ್ಲ. ಮಿತ್ರರೇ, ನಿಮಗೆ ಏನು ಅನಿಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.